ನಾನು ಇದನ್ನು ಹೇಳಿರಲಿಲ್ಲ. ಇದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳ್ತೀವಿ, ಐ ಡಿಡಂಟ್ ಸೇ ದಿಸ್. ನೀನು ಏನು ಹೇಳಿದೆಯೋ ಅದು ಸರಿ. ನೀ ಏನು ಹೇಳಿಯಲ್ಲ ಅದು ಸರಿ ಐತಿ ಅನ್ನೋಕ್ಕೆ ವಾಟ್ ಯು ಸೇ ಇಟ್ ರೈಟ್. ನೀನು ಎಷ್ಟು ದಿನ ಉಳಿಯುತ್ತೀಯ ಅಂದರೆ ಎಷ್ಟು ದಿನ ಇರ್ತೀಯ ಅಂತ ಕೇಳೋಕ್ಕೆ ಹೌ ಲಾಂಗ್ ವಿಲ್ ಯು ಸ್ಟೇ. ನನ್ನ ಜೊತೆ ಓದು. ರೀಡ್ ವಿತ್ ಮೀ. ನನಗೆ ನಿನ್ನ ಕೆಲಸದ ಬಗ್ಗೆ ತಿಳಿಸು. ಅಂದರೆ ನೀ ಏನು ಕೆಲಸ ಮಾಡ್ತೀಯಲ್ಲ ಅದ್ರ ಬಗ್ಗೆ ನನಗೆ ಹೇಳು ಅನ್ನೋಕ್ಕೆ ನಾವು ಇಂಗ್ಲೀಷ್ನಾಗ ಕೇಳಬೇಕಾದ್ರೆ ಈ ರೀತಿ ಕೇಳ್ತೀವಿ, ಟೆಲ್ ಮೀ ಅಬೌಟ್ ಯುವರ್ ವರ್ಕ್. ನಿನಗೆ ನಾನು ಹೇಗೆ ಗೊತ್ತು. ಹೌ ಡು ಯು ನೌ ಮೀ. ನೀನು ನಾಳೆ ಎಲ್ಲಿಗೆ ಹೋಗುತ್ತಿದ್ದೀಯಾ. ವೇರ್ ಆರ್ ಯು ಗೋಯಿಂಗ್ ಟುಮಾರೋ. ಎಲ್ಲರೂ ಗಡಿಬಿಡಿಯಲ್ಲಿ ಇದ್ದಾರೆ. ಎವ್ರಿಬಡಿ ಈಸ್ ಇನ್ ಎ ಹರಿ. ಇದರ ಅರ್ಥ ಏನು. ವಾಟ್ ಡಸ್ ಇಟ್ ಮೀನ್. ಅವನು ಹೇಳಿದ್ದು ಕೇಳಿಸಿಕೊಳ್ಳಬೇಡ. ಡೋಂಟ್ ಲಿಸನ್ ಟು ಹಿಮ್. ನನ್ನನ್ನು ಅವನ ಬಳಿ ಕರೆದುಕೊಂಡು ಹೋಗು. ಟೇಕ್ ಮೀ ಟು ಹಿಮ್. ನಿನ್ನನ್ನು ಕಳಿಸಿದ್ದು ಯಾರು. ಹೂ ಸೆಂಡ್ ಯು. ನೀನು ಏಕೆ ನಗುತ್ತಿದ್ದೀಯ. ವೈ ಆರ್ ಯು ಸ್ಮೈಲಿಂಗ್. ನನಗೆ ಸ್ವಲ್ಪ ಸಲಹೆ ಕೊಡು. ಗಿವ್ ಮೀ ಸಮ್ ಅಡ್ವೈಸ್. ನೀನು ಏಕೆ ಇಲ್ಲಿ ಕುಳಿತಿದ್ದೀಯಾ. ವೈ ಆರ್ ಯು ಸಿಟ್ಟಿಂಗ್ ಹಿಯರ್. ನೀನು ಯಾವ ಸಮಯದಲ್ಲಿ ಏಳುತ್ತೀಯ. ವಾಟ್ ಟೈಮ್ ಡು ಯು ಗೆಟ್ ಅಪ್. ನಿನ್ನ ಇಷ್ಟದ ಸಿನಿಮಾ ಯಾವುದು. ವಿಚ್ ಈಸ್ ಯುವರ್ ಫೇವರೇಟ್ ಮೂವಿ. ಅವನು ಕಲಿಯಲೇಬೇಕಾಗುತ್ತದೆ. ಹಿ ವಿಲ್ ಹ್ಯಾವ್ ಟು ಲರ್ನ್. ಇಲ್ಲಿಂದ ಹೋಗಬೇಡ. ಡೋಂಟ್ ಗೋ ಫ್ರಾಮ್ ಹಿಯರ್. ನಿನ್ನ ಸಮಸ್ಯೆಗಳನ್ನು ಎದುರಿಸು. ಫೇಸ್ ಯುವರ್ ಪ್ರಾಬ್ಲಮ್ಸ್. ನಾನು ನಿನ್ನ ಜೊತೆ ಮಾತನಾಡಬಹುದಾ. ಕ್ಯಾನ್ ಐ ಟಾಕ್ ಟು ಯು. ನಾನು ನಿನ್ನ ಮೊಬೈಲ್ ತೆಗೆದುಕೊಂಡೆ. ಐ ಟುಕ್ ಯುವರ್ ಮೊಬೈಲ್. ನಿನ್ನ ಮೊಬೈಲ್ ಚಾರ್ಜ್ ಮಾಡಿಕೋ. ಚಾರ್ಜ್ ಯುವರ್ ಮೊಬೈಲ್. ಇದನ್ನು ಹುಷಾರಾಗಿ ಹಿಡಿದುಕೋ. ಹೋಲ್ಡ್ ಇಟ್ ಕೇರ್ಫುಲಿ. ನೀನು ಏಕೆ ಕೇಳಿದೆ. ವೈ ಡಿಡ್ ಯು ಆಸ್ಕ್. ನನಗೆ ಒಂದು ವಿಷಯ ಹೇಳು. ಟೆಲ್ ಮೀ ಒನ್ ಥಿಂಗ್. ನಾನು ಇದನ್ನು ನಿನಗಾಗಿ ಮಾಡಿದ್ದು. ಐ ಡಿಡ್ ಇಟ್ ಫಾರ್ ಯು. ಇದರಿಂದ ಹೊರಗೆ ಇರು. ಸ್ಟೇ ಔಟ್ ಆಫ್ ಇಟ್. ಇದು ನಿನ್ನ ಆಯ್ಕೆ. ಇಟ್ಸ್ ಯುವರ್ ಚಾಯ್ಸ್. ನಾನು ಮತ್ತೆ ಬರ್ತೀನಿ. ಐ ವಿಲ್ ಕಮ್ ಅಗೇನ್. ನನ್ನನ್ನು ಸೇರಿಸಿಕೊಳ್ಳಬೇಡಿ. ಡೋಂಟ್ ಇನ್ವಾಲ್ವ್ ಮೀ. ನಿನ್ನನ್ನು ನೀನು ಬೈದುಕೊಳ್ಳಬೇಡ.
ಡೋಂಟ್ ಬ್ಲೇಮ್ ಯುವರ್ ಸೆಲ್ಫ್. ನಿನ್ನ ಸಲಹೆಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಅಡ್ವೈಸ್. ನಾನು ಅವನ ಧ್ವನಿ ಗುರುತಿಸಿದೆ. ಐ ರೆಕಗ್ನೈಸ್ಡ್ ಹೀಸ್ ವಾಯ್ಸ್. ನಾನು ತುಂಬ ಸ್ಟ್ರಿಕ್ಟ್. ಐ ಆಮ್ ವೆರಿ ಸ್ಟ್ರಿಕ್ಟ್. ನಿನ್ನನ್ನು ಯಾರು ಕರೆದರು? ಹೂ ಕಾಲ್ಡ್ ಯು? ನಾನು ಎಲ್ಲಿಂದ ಪ್ರಾರಂಭಿಸಲಿ? ಫ್ರಾಮ್ ವೇರ್ ಡು ಐ ಸ್ಟಾರ್ಟ್? ನನ್ನ ಸಮಯ ಹಾಳು ಮಾಡಬೇಡ. ಡೋಂಟ್ ವೇಸ್ಟ್ ಮೈ ಟೈಮ್. ನೀವು ಎಲ್ಲಿಯವರು ಅಂದರೆ ಯಾವ ಊರಿನವರು ಅಂತ ಕೇಳಬೇಕಾದ್ರೆ ವೇರ್ ಆರ್ ಯು ಫ್ರಾಮ್. ಕೆಲವೊಮ್ಮೆ ಹೀಗೆ ಆಗತ್ತೆ. ಸಮ್ಟೈಮ್ ಇಟ್ ಹ್ಯಾಪನ್ಸ್. ನಾನು ಇದನ್ನು ಹೇಳಿರಲಿಲ್ಲ. ಐ ಡಿಡಂಟ್ ಸೇ ದಿಸ್. ನೀನು ತುಂಬ ಮುಗ್ಧ. ಯು ಆರ್ ಸೋ ಇನ್ನೋಸೆಂಟ್. ನಿನಗೆ ಅರ್ಥ ಆಯಿತು ಅಂತ ನಾನು ಅಂದ್ಕೋತೀನಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಎಲ್ಲರಿಗೂ ಇದು ಗೊತ್ತು. ಎವ್ರಿ ಒನ್ ನೌಸ್ ಇಟ್. ಇದನ್ನು ಹೇಳಬೇಡ. ಡೋಂಟ್ ಸೇ ಇಟ್. ನಾನು ಭಾನುವಾರ ಬಿಡುವಾಗಿದ್ದೇನೆ ಅಂದರೆ ಭಾನುವಾರ ಫ್ರೀ ಆಗಿದ್ದೇನೆ ಅಂತ ಹೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು. ಐ ಆಮ್ ಫ್ರೀ ಆನ್ ಸಂಡೇ. ಯಾರಾದರೂ ಬಂದರಾ? ಹ್ಯಾಸ್ ಸಮ್ ಒನ್ ಕಮ್?